ಹಾಯ್ ಎವ್ರಿವನ್, ನನ್ನ ಹೆಸರು ಪ್ರಮೋದ್ ಅಂತ. ನನ್ನ ಏಜ್ ಬಂದು 26 ಆ್ಯಂಡ್ ನಾನು ಪ್ರೊಫೆಷನ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್. ಫಸ್ಟ್ ಆಫ್ ಆಲ್ ನಾನು ಭರತ್ ಸರ್ಗೆ ಮತ್ತು ದಿಶಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ನನಗೆ ಮಾಡಿರೋ ಸಪೋರ್ಟ್ ಆಗಿರ್ಬೋದು, ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನಾನು ಟ್ರಾನ್ಸ್ಫಾರ್ಮೇಷನಿಗೆ ಜಾಯಿನ್ ಆದಾಗಿಂದ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಲಾಸ್ಟ್ ಡೇ ಅವ್ರ ಸಪೋರ್ಟ್ ಆಗಿರ್ಬೋದು, ಅವ್ರ ಗೈಡೆನ್ಸ್ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದೆ ಈ 90 ಡೇಸ್ ಟ್ರಾನ್ಸ್ಫಾರ್ಮೇಷನಲ್ಲಿ. ಆ್ಯಂಡ್ ಹಾಗೆ ನನ್ನ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಇಲ್ಲಿಗೆ ಹಿಂಗೆ ಟ್ರಾನ್ಸ್ಫಾರ್ಮೇಷನ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಓಕೆ ಅವರು ಸಪೋರ್ಟ್ ಮಾಡಿ ಸರಿ ಹೋಗು ಅಂತೆಲ್ಲ ಹೇಳಿ ಇದು ಫಸ್ಟಿಂದ ನನಗೂ ಅವ್ರ ಕಡೆಯಿಂದ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಲ್ಲಿವರೆಗೂ ಬರೋಕ್ಕಾಗಿದ್ದು, ಇದು ನನ್ನ ಅಚೀವ್ಮೆಂಟ್ ಮಾಡೋಕ್ಕಾಗಿದ್ದು. BGTS ಬಗ್ಗೆ ನಾನು ಹೆಂಗೆ ತಿಳ್ಕೊಂಡ್ರೆ ಥ್ರೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ಕಿದ್ದು. ಫಸ್ಟ್ ನಾನು ಲಾಸ್ಟ್ ಇಯರ್ ಜುಲೈ 2024 ನಾನು ಇಲ್ಲಿಗೆ ಬರಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೆ. ಬಟ್ ಅಲ್ಲಿ ಬಂದು ಇಲ್ಲ ವಿಚಾರಿಸಿದಾಗ ನನಗೆ ಇದು ಆನ್ಲೈನ್ ಕೋಚಿಂಗ್ ತೊಗೋಬೇಕಂತ ಇದ್ದೆ. ಬಟ್ ಸರ್ ಸಜೆಸ್ಟ್ ಮಾಡಿದ್ದು ಆಫ್ಲೈನ್ ವಿತ್ ಫಿಸಿಕಲಿ ಇಲ್ಲಿ ಇದ್ರೇ ಇನ್ನೂ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಇನ್ನೂ ಚೆನ್ನಾಗಾಗೋದು. ಸೊ ನೋಡಿ ಆಫ್ಲೈನ್ ಬಂದರೆ ಬೆಟರ್ ಅಂದರು. ಬಟ್ ನನಗಲ್ಲಿ ವರ್ಕ್ ಇದ್ದಿದ್ದರಿಂದ ಆ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ. ಸೊ ಮತ್ತೆ 2025 ಜನವರಿಲಿ ಬರಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಫೆಬ್ರವರಿಲಿ ಬಂದು ವಿಚಾರಿಸಿದೆ. ಬಟ್ ಸರ್ ಸಜೆಸ್ಟ್ ಮಾಡಿದ್ದು ಏಪ್ರಿಲ್ 7 ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಸೊ ನೀವು ಆವಾಗ ಬಂದು ಜಾಯಿನ್ ಆಗ್ಬೋದು ಅಂತ ಹೇಳಿದ್ರು. ಬಂದೆ, ಆವಾಗ 7 ಜಾಯಿನ್ ಆಗಿದ್ದು. ಸೊ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ. ಆ ಟೈಮಲ್ಲಿ ನಮ್ಮ ಕಸಿನ್ ಸಚಿನ್ ಅಂತ, ಅವರು ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು. ಹಾಗೆ ಫಸ್ಟಿಂದ ಅವರು ಫೈನಾನ್ಷಿಯಲಿ ಆಗಿರ್ಬೋದು, ಏನೇ ಸಪೋರ್ಟ್ ಬೇಕು ಅಂದ್ರೂ, ಇವನ್ ನಾನು ಎಷ್ಟೊಂದು ಸಲ ಡಿಪ್ರೆಸ್ ಆದಾಗ ಈಗ ನಾನು ಫ್ಯಾಮಿಲಿಗೆ ಫೋನ್ ಮಾಡ್ತಿದ್ನೋ ಇಲ್ಲ ಅವ್ರಿಗೆ ಫೋನ್ ಮಾಡಿ ಪ್ರತಿಯೊಂದೂ ಎಲ್ಲ ಈ ಥರ ಆಗ್ತಿದೆ ಹಿಂಗೆ ಅಂತ ಹೇಳಿದಾಗ ಓಕೆ ಪರವಾಗಿಲ್ಲ ಇರು. ಬಿಸ್ನೆಸ್ಸಲ್ಲಿ ಇವಾಗ ಏನೇ ಒಂದು ಅಲ್ಲಿ ಸೈಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅವ್ರು ನನ್ನ ಹತ್ರ ಏನೇ ಹೇಳಿದೆ ಅವರೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವಾಗೂ ಅಷ್ಟೇ ಫೈನಾನ್ಷಿಯಲಿ ಏನೇ ಸಪೋರ್ಟ್ ಬೇಕಿದ್ರು ನಾನು ಎಷ್ಟು ಅಮೌಂಟ್ ಕೇಳಿದ್ರು ಯಾವಾಗೂ ಇಲ್ಲ ಅಂತ ಹೇಳಿದೆ, ಪ್ರತಿಯೊಂದಕ್ಕೂ ಕೊಟ್ಟು ಕಳಿಸಿ. ಇವಾಗೂ ಅಷ್ಟೇ ಬಿಸ್ನೆಸ್ ಎಲ್ಲ ನಾನು ನೋಡ್ಕೊತೀನಿ, ಪರವಾಗಿಲ್ಲ ನೀನು. ಒಂದು ಟೈಮಲ್ಲಿ ಹೇಗಾಗ್ಬಿಟ್ಟಿತ್ತು ಅಂದರೆ ನಾನು ಫೆಬ್ರವರಿಲೇ ಬಂದೆ ಬೆಂಗಳೂರಿಗೆ, ಬಟ್ ಏಪ್ರಿಲ್ವರೆಗೂ ಇರಲಿಲ್ಲ, ನಾನು ಬೇರೆ ಕಡೆ ಜಾಯ್ನ್ ಆಗಿದ್ದೆ. ಇಲ್ಲಿಗೆ ಬಂದು ಸೆಟ್ಲ್ ಆಗೋಕ್ಕೆ ತುಂಬ ಟೈಮ್ ತೊಗೊಂಡೆ. ಬಟ್ ಆ ಟೈಮಲ್ಲಿ ನಾನು ಇಲ್ಲ ಆಗ್ತಾಯಿಲ್ಲ, ನನಗಿಲ್ಲಿ ಬಿಟ್ಟು ಬರ್ತೀನಿ ವಾಪಸ್ ಅಂತ ಹೇಳಿದಾಗ ಇಷ್ಟೆಲ್ಲ ಕನ್ಸಿಟ್ಕೊಂಡು ಹೋಗ್ಬಿಟ್ಟು ಇವಾಗ ಸಡನ್ಲಿ ನಾನು ವಾಪಸ್ ಬರ್ತೀನಿ ಅಂದರೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಮ ಫ್ಯಾಮಿಲಿಗಾಗಲಿ ನಾವಾಗಲಿ ಇಲ್ಲಿ ನಿನ್ನ ಕೊಲೀಗ್ಸ್ ಆಗಲಿ ತುಂಬ ಇಟ್ಕೊಂಡಿದ್ದಾರೆ. ಇವಾಗ ನೀನು ಈ ಥರ ಬಿಟ್ಟು ಬರ್ತೀನಿ ಅಂದರೆ ಹೆಂಗೆ, ಪರವಾಗಿಲ್ಲ ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಕೊತೀನಿ, ನೀನು ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿ. ಆ್ಯಂಡ್ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಸತೀಶ್ ಅಂತ, ಅವರೂ ನನ್ನ ಫೈನಾನ್ಷಿಯಲಿ ಕೆಲವೊಂದು ಸಲ ಹೆಲ್ಪ್ ಮಾಡಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. BGTS ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಅಂತಲೇ ಬಂದು, ಬಟ್ ನಾನು ಫಸ್ಟ್ ಜಿಮ್ಮಿಗೆ ಜಾಯಿನ್ ಆಗಿದ್ದು ಜಸ್ಟ್ ನಾನು ತುಂಬ ಸಣ್ಣ ಇದ್ದೆ, ಈಗ 4 years ಬ್ಯಾಕ್. ಜಾಯಿನ್ ಆಗಬೇಕು ಜಿಮ್ಮಿಗೆ, ಜಸ್ಟ್ ನಾನು ಫಿಸಿಕ್ಸ್ ಚೆನ್ನಾಗಿ ಕಾಣಬೇಕು, ಹಾಕ್ಕೊಂಡಿರೋ ಬಟ್ಟೆ ಚೆನ್ನಾಗಿ ಕಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಜಾಯಿನ್ ಆಗಿದ್ದು. ಬಟ್ ಅದಾದಮೇಲೆ ನಾನು ಅದೇನೋ ಗೊತ್ತಿಲ್ಲ ಜಿಮ್ಗಂತ ಅಡಿಕ್ಟ್ ಆಗಿಬಿಟ್ಟೆ ಆವಾಗಿದ್ದು ನಾನು. ಅದಾದಮೇಲೆ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಅನ್ನಿಸ್ತು. ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಏನಾದರೂ ಸ್ವಲ್ಪ ಅಚೀವ್ಮೆಂಟ್ ಮಾಡಬೇಕಂತ ತುಂಬ ಕನಸು ಪಟ್ಕೊಂಡು ಸರ್ಟಿಫಿಕೇಷನ್ ಕೋರ್ಸ್ ಎಲ್ಲ ಜಾಯಿನ್ ಆಗಿ, ಅದಾದಮೇಲೆ 2-3 ಟೈಮ್ಸ್ ಬರೀ ಬಲ್ಕಿಂಗ್ ಮಾಡೋದು ಬಿಡೋದು ಇದೇ ಆಗ್ತಾಯಿತ್ತು. ನೆಕ್ಸ್ಟ್ ಇಲ್ಲ ಇದನ್ನೇ ರಿಪೀಟ್ ಮಾಡಿದರೆ ಆಗಲ್ಲ, ಬೇರೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಒಳ್ಳೊಳ್ಳೆ ಕೋಚ್ ನೋಡಿದೆ, ಜಾಯಿನ್ ಕೂಡ ಆದೆ. ಬಟ್ ಯಾಕೋ ನನಗೆ ಸರಿ ಅನಿಸಿಲ್ಲ ಅಂತೇಳಿ ಬಂದು ಫೆಬ್ರವರಿಲಿ ಬಂದು ವಿಚಾರಿಸಿದಾಗ ಸರ್ ಏಪ್ರಿಲಲ್ಲಿ ಬರೋಕ್ಕೆ ಹೇಳಿದ್ರು. ಏಪ್ರಿಲ್ 7 ಜಾಯಿನ್. ಆವಾಗಿಂದ ನನ್ನ ಲೈಫ್ ಒಂಥರ ಚೇಂಜ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿವರೆಗೂ ನಾನು ಜಸ್ಟ್ ಬಲ್ಕಿಂಗ್ ಅಷ್ಟೇ ನೋಡಿದ್ದೆ, ಫ್ಯಾಟ್ ಲಾಸ್ ಅದು ಡಯಟ್ ಗೊತ್ತಿರಲಿಲ್ಲ, ಏನಿಲ್ಲ. ಬಲ್ಕಿಂಗಲ್ಲಿ ಹೇಗೆ ಅಂದರೆ ತಿನ್ನಬೇಕು ಅಷ್ಟೇ, ಅದು ಕ್ಯಾಲೋರೀಸ್ ಇಂಟೇಕ್ ಆಗಲಿ ಪ್ರೋಟೀನ್ ಇಂಟೇಕ್ ಆಗಲಿ ಪರ್ ಡೇ ಅಂದರೆ ಡಿಸಿಪ್ಲಿನ್ ಅನ್ನೋದು ಇರಲಿಲ್ಲ. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಇನ್ ದ ಡೇ ಎಂಡ್ ನಾನು ಏನು ಕಂಪ್ಲೀಟ್ ಮಾಡಬೇಕು ಅಷ್ಟು ಮಾಡ್ತಾಯಿದ್ದೆ. ಬಟ್ ಪ್ರಾಪರ್ ಟೈಮಿಂಗ್ಸ್ ಅಂತ ಇರಲಿಲ್ಲ. ಒಂದು ಕಾರ್ಡಿಯೋ ಥರ ಗೈಡೆನ್ಸ್ ಯಾರೂ ಇರಲಿಲ್ಲ ನನಗೆ ಕೊಡೋಕ್ಕೆ. ಸೊ ಇಲ್ಲಿಗೆ ಜಾಯ್ನ್ ಆದಮೇಲೆ ನನ್ನ ಕಂಪ್ಲೀಟ್ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಮಾರ್ನಿಂಗ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಡಯಟ್ ಆಗಿರ್ಬೋದು, ಮೀಲ್ಸ್ ಆಗಲಿ
ಫಸ್ಟಲ್ಲಿ ನಾನು ಅಂದರೆ 9 ಗಂಟೆಗೆಲ್ಲ ಎದ್ದು ನಾನು ಆ ಥರ ಪ್ರಾಪರಾಗಿ ಯಾವುದನ್ನು ಫಾಲೋ ಮಾಡ್ತಾಯಿದ್ದೆ. ಬಟ್ ಇಲ್ಲಿಗೆ ಜಾಯ್ನ್ ಆದಮೇಲೆ ಆ ಟೈಮ್ ಅಂದರೆ ಆ ಟೈಮಿಗೆ ಮಾಡಲೇಬೇಕು, ಇಲ್ಲಾಂದರೆ ಇಲ್ಲಿಗೆ ಬಂದಮೇಲೆ ಪನಿಷ್ಮೆಂಟ್ ಇರೋದು. ಸೊ ಅದಕ್ಕೋಸ್ಕರನಾದರೂ ನಾನು ಸ್ಟಾರ್ಟಿಂಗಿಂದ ಜಾಯ್ನ್ ಆಗಿಂದ ಫಸ್ಟ್ ವೀಕು ಕರೆಕ್ಟಾಗಿ ಮಾಡಿಲ್ಲ, ಪನಿಷ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಅದಾದಮೇಲೆ ಎಲ್ಲನೂ ಕರೆಕ್ಷನ್ ಮಾಡ್ಕೊತಾ ಬಂದೆ. ಸರ್ ಆಗಲಿ ತುಂಬ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಪನಿಷ್ಮೆಂಟ್ ತಗೋಬಾರ್ದಂತನಾದರೂ ನಾನು ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊತ ಬಂದೆ. ಆಮೇಲೆ ಡಿಸಿಪ್ಲಿನನ್ನು ತುಂಬ ಕಲ್ತಿದ್ದೀನಿ ಇಲ್ಲಿಗೆ ಬಂದಮೇಲೆ. ಫಸ್ಟಾಗಿ ಬಂದಾಗ ನನಗೆ ಪ್ರಿಪೇರ್ ಮಾಡ್ಕೊಳೋಕ್ಕೆ ಬರ್ತಾಯಿರಲಿಲ್ಲ. ಈವನ್ ನಾನು ಮನೇಲಿದ್ದಾಗ ನಾನು ಜಸ್ಟ್ ಇಲ್ಲಿಂದ ಸೈಟಿಂದ ಬಂದೆ ಅಂದರೆ ನನಗೆ ನಮ್ಮ ಅಮ್ಮನೇ ಬಂದು ಒಂದು ಲೋಟ ನೀರಾದ್ರೂ ನಮ್ಮ ಅಮ್ಮನೇ ಬಂದು ಕೈಗೆ ಎತ್ತು ಕೊಡಬೇಕಿತ್ತು. ಬಟ್ ಇಲ್ಲಿಗೆ ಬಂದಮೇಲೆ ಮೀಲ್ಸ್ ಎಲ್ಲ ಪ್ರಿಪೇರ್ ಮಾಡೋದು ಕಲ್ತಿದ್ದೀನಿ. ಅದನ್ನ ಹೇಳಿದ್ರೆ ಅವರೇ ಶಾಕ್ ಆಗ್ತಾರೆ ಮನೇಲಿ. ಸೊ ಈ ವಿಷಯಕ್ಕೆ ಬಂದರೆ ನನ್ನ ಫ್ರೆಂಡ್ ಸ್ಪೆಷಲ್ ಪರ್ಸನ್ ಮೇಲೆ ನಯನ ಅಂತ, ಅವರು ತುಂಬ ಹೆಲ್ಪ್ ಮಾಡಿದ್ರು. ಸ್ಟಾರ್ಟಿಂಗ್ ನನಗೆ ಮೀಲನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿರಲಿಲ್ಲ. ಈವನ್ ಚಿಕನ್ ಅದು ಆಗಲಿ ಏನಾದರೂ ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡೋದು ಏನೋ ಅಂತ ಹೇಳಿದಾಗ ಅವರು ಇಲ್ಲಿ ಜಾಬ್ ಹುಡ್ಕೋಕೆ ಅಂತ ಬಂದಿದ್ದರು. ಅವ್ರು ಬೇರೆ ಪಿ ಜಿಲಿದ್ದರು. ಅವರು ನನಗೆ ಪ್ರಿಪೇರ್ ಮಾಡಿಬಿಟ್ಟು ನನಗೆ ಕೊಡೋರು. ಎಲ್ಲ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಫ್ರೀ ಟೈಮಲ್ಲೆಲ್ಲ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸೊ ನಾನೇ ಸ್ವಲ್ಪ ಕಲಿತಾ ಬಂದು ಇವಾಗೆಲ್ಲನೂ ನಾನೇ ಓನಾಗಿ ಪ್ರಿಪೇರ್ ಮಾಡ್ಕೊತೀನಿ. ಎಷ್ಟೊಂದು ಸಲ ನಾನು ಡಿಮೋಟಿವೇಟ್ ಆದಾಗ ಇಲ್ಲ ನನಗೆ ಆಗ್ತಾಯಿಲ್ಲ, ಫಸ್ಟ್ 2 ಮಂತ್ಸ್ ಬಂದೆ, ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಇದ್ದೆ. ಭರತ್ ಸರ್ ಹತ್ರ ಬರೋಕ್ಕೂ ಮೊದಲು. ಅದಾದಮೇಲೆ ಇಲ್ಲ ಈ ಥರ ಎಲ್ಲ ಅಚೀವ್ಮೆಂಟ್ ಮಾಡಬೇಕಂತ ಹೇಳಿ ಬಂದು ಅರ್ಧದಲ್ಲಿ ಹೋಗ್ತೀನಿ ಅಂತಿದ್ದೀರ. ಎಷ್ಟೊಂದು ಸಲ ಡಿಮೋಟಿವೇಟ್ ಆದಾಗಲಿ ಸ್ಟ್ರೆಸ್ ಆದಾಗಲಿ ಸಮಾಧಾನ ಮಾಡಿ ಇಲ್ಲ ಮನೆಯವ್ರ ಹತ್ರ ಮಾತಾಡಿ ಸರಿ ಆಗ್ತೀರಾ ಅಂತೆಲ್ಲ ಹೇಳಿ. ಫಸ್ಟಲ್ಲಿ ಕಾರ್ಡಿಯೋ ಎಲ್ಲ ಮಾಡ್ತಾಯಿರಲಿಲ್ಲ. ಸೊ ಇಲ್ಲಿಗೆ ಜಾಯ್ನ್ ಆದಮೇಲೆ ಕಾರ್ಡಿಯೋ ಮಾಡಬೇಕಾದ್ರೆ ಅವರು ಎಲ್ಲ ಜೊತೆಗೆ ಕಾರ್ಡಿಯೋ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿ ಬರ್ತಿದ್ರು. ಆಮೇಲೆ ನಾನು ಬರ್ತಾಯಿದ್ದಿದ್ದು ಇಲ್ಲಿಂದ ಹುಳಿಮಾವು ಗೇಟಿಂದ ಬರ್ತಾಯಿದ್ದೆ. 1.5 ಅವರ್ ನನಗೆ ಜರ್ನಿಗೆ ಬರೋಕ್ಕೆ 1.5 ಅವರ್ ಹೋಗೋಕ್ಕೆ 1.5 ಅವರ್ ಬೇಕಿತ್ತು. ಸೊ ಏನೇ ಸ್ಟ್ರೆಸ್ ಇದ್ರೂ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂದರೆ ನಾನು ಜಸ್ಟು ಏನಾದರೂ ಸ್ವಲ್ಪ ತಲೆನೋವು ಅಂದರೆ ಜಿಮ್ಗೆ ಹೋಗೋದು, ಸ್ಕಿಪ್ ಮಾಡೋದು, ಬಿಡು ನಾಳೆ ಹೋಗೋಣ. ಬಟ್ ಇಲ್ಲಿಗೆ ಬಂದ ಮೇಲಿಂದ ಒನ್ ಡೇ ಬಿಟ್ಟರು ಏನೋ ಒಂಥರ ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಿತ್ತು. ಬಟ್ ಬರಲೇಬೇಕು, ಏನೇ ಇದ್ರೂ ಬರಲೇಬೇಕು. ಇಲ್ಲಿಗೆ ಬಂದು ಏನೇ ವರ್ಕೌಟ್ ಮಾಡಿದ್ರು, ಏನೂ ಹುಷಾರಿಲ್ಲ, ಹೆಲ್ತ್ ಇಶ್ಯೂ ಏನೇ ಇದ್ರೂ ಅದು ವರ್ಕೌಟ್ ಮಾಡಿದ್ಮೇಲೆ ಏನೂ ಅನಿಸ್ತಾ ಇರಲಿಲ್ಲ, ರಿಲೀಫ್ ಅನಿಸೋದು. ಸೊ ಇಲ್ಲಿಗೆ ಬಂದಮೇಲೆ ತುಂಬ ಚೇಂಜಸ್ ಆಗಿದೆ. ಫ್ಯಾಟ್ ಲಾಸ್ ನಾನು ಯಾವಾಗ ಬಲ್ಕಿಂಗಲ್ಲಿ ಸುಮ್ಮನೆ ತುಂಬ 3 ಮಂತ್ಸ್ ಮಾಡೋದು ಬಿಡೋದು, ಸುಮ್ಮನೆ ದಪ್ಪ ಆಗಿ ಫುಲ್ ಸಣ್ಣ ಇತ್ತು. ಅರೌಂಡ್ 79 kg ಆಗಿದೆ. ಬಟ್ ಎಂದು ಕಟ್ಟಿಂಗ್ಸ್ ಅಂತ ಮಾಡೇ ಇರಲಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಇಲ್ಲಿಗೆ ಬಂದಮೇಲೆ ಮಸಲ್ ಕ್ವಾಲಿಟಿ ಆಗಲಿ, ನನ್ನ ಫ್ಯಾಟ್ ಲಾಸ್ ಆಗಲಿ, ಇಲ್ಲಿಗೆ ಜಾಯ್ನ್ ಆದಾಗ 18% ಇತ್ತು ನನ್ನ ಫ್ಯಾಟ್ ಪರ್ಸೆಂಟೇಜ್. ಬಟ್ ಇವಾಗ ಸಿಂಗಲ್ ಡಿಜಿಟಿಗೆ ಬಂದಿದೆ. ಸೊ 90 ಡೇಸಲ್ಲಿ ಇಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ಹೇಳ್ತಾರೆ. ತುಂಬ ಜನ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಆಗೋದು. ಸೊ ಇಲ್ಲಿಗೆ ಇಲ್ಲಿ ಏನು ನಡೆಯುತ್ತೆ, ಇಲ್ಲಿ ಜಾಯ್ನ್ ಆದವ್ರಿಗೆ ಮಾತ್ರ, ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸ್ಟಿರಾಯ್ಡ್ಸ್ ಅಂತ ಇಲ್ಲೆಲ್ಲ ಸುಮ್ಮನೆ ಯಾರೋ ಹೇಳ್ಬೋದು, ಸ್ಟಿರಾಯ್ಡ್ಸ್ ಇಲ್ಲದೆ ಮಾಡೋಕ್ಕೆ ಆಗಲ್ಲ ಬಾಡಿ ಬಿಲ್ಡಿಂಗ್ ಅಂತ. ಇದು ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ವಿತೌಟ್ ಸ್ಟಿರಾಯ್ಡ್ಸ್ ಓನ್ಲಿ ನ್ಯಾಚುರಲ್ ಸಪ್ಲಿಮೆಂಟ್ಸಿಂದ ಪ್ರೋಟೀನ್ ಆಗಿರ್ಬೋದು, ಕ್ರಿಯೇಟಿನ್ ಆಗಿರ್ಬೋದು, ಫಿಶ್ ಆಯಿಲ್, ಇದನ್ನು ಜಸ್ಟ್ ಇಷ್ಟ ಯೂಸ್ ಮಾಡಿರೋದು. ತುಂಬ ಜನ ಅವರಿಗೆ ಬಾಡಿ ಬಿಲ್ಡಿಂಗ್ ಸ್ಟಿರಾಯ್ಡ್ಸ್ ಇಲ್ಲದೆ ಆಗೋದೇ ಇಲ್ಲ ಅಂತ ಹೇಳಿದವರಿಗೆಲ್ಲ ಇಲ್ಲ, ನಾನು ಜಾಯ್ನ್ ಆದಾಗೂ ಅದು ಹೇಳಿದ್ದೀನಿ, ನ್ಯಾಚುರಲಾಗೇ ಮಾಡ್ಬೋದು, ನೀವು ತಲೆ ಕೆಡಿಸ್ಕೊಬೇಡಿ, ಬನ್ನಿ ಜಾಯ್ನ್ ಆಗಿ ಅಂತ. 90 ಡೇಸಲ್ಲಿ ನಾನು ಇಷ್ಟೊಂದೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ವಾಕಿಂಗ್ ಬೆಳಗ್ಗೆ 6 ಗಂಟೆಗೆಲ್ಲ ನನಗೆ ಎದ್ಬಿಟ್ಟು ಗೊತ್ತೇ ಇಲ್ಲ ಒಂದಿನೂ ಇಲ್ಲಿ. ಬಟ್ 6 ಗಂಟೆ ಅಂದರೆ 6 ಗಂಟೆಗೆ ಎದ್ಬಿಟ್ಟು ನನಗೆ 7:30 ಫಸ್ಟ್ ಮೀಲ್ ಇತ್ತು. 7:30 ಒಳಗಡೆ ಕಾರ್ಡಿಯೋ ಕಂಪ್ಲೀಟ್ ಮಾಡಿ ಫಸ್ಟ್ ಮೀಲ್ ತೊಗೋಬೇಕಿತ್ತು. ಈಗ ಸ್ಟೆಪ್ಸ್ ಆಗಲಿ ಎಲ್ಲನೂ ಟ್ರ್ಯಾಕ್ ಮಾಡ್ತೀವಿ. ಸ್ಟೆಪ್ಸ್ ಆಗಲಿ, ಡಯಟ್ ಎವ್ರಿ ಮೀಲ್ ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಇಲ್ಲ ಒಂದು ಹಾಫ್ ಆನ್ ಅವರೆಲ್ಲ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಯಾಕಾಗಿದೆ, ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ, ನೆಕ್ಸ್ಟ್ ಆ ಡೇನೇ ಪನಿಷ್ಮೆಂಟ್ ಇರ್ತಾಯಿತ್ತು. ಸೊ ಈ ಥರ ಎಲ್ಲನೂ ಟ್ರ್ಯಾಕ್ ಮಾಡ್ತಿದ್ದರಿಂದ ನಮಗೆ ಇನ್ನೂ ಈಸಿ ಆಗ್ತಾ ಬಂತು. ಅಂದರೆ ಟ್ರ್ಯಾಕ್ ಮಾಡ್ತಾರೆ, ನಾವು ಫಾಲೋ ಮಾಡಲೇಬೇಕು. ಏನೇ ಇದ್ರೂ, ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಮೀಲ್ಸ್ ಕ್ಯಾರಿ ಮಾಡೋದಾಗಲಿ ತುಂಬ ಡಿಸಿಪ್ಲಿನ್ ಕಲಿತು. ನೆಕ್ಸ್ಟ್ ಇದನ್ನೇ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಆಗಿದೆ. ಇದನ್ನೇ ಮುಂದೆ ಕ್ಯಾರಿ ಮಾಡಿ ಇನ್ನೂ ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಬೇಕಂತ ಇದ್ದೀನಿ. ಫಿಟ್ನೆಸ್ ಇಂಡಸ್ಟ್ರಿಲಿ ಏನಾದರೂ ಸ್ವಲ್ಪ ಅಚೀವ್ಮೆಂಟ್ ಮಾಡಬೇಕಂತ ಇದ್ದೀನಿ. ಸೊ ಮತ್ತು ಈ BGTSಗೆ ಬರೋರಿಗೆ ಹೇಳೋದೇನೆಂದರೆ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಅಷ್ಟು ದುಡ್ಡು ವೇಸ್ಟ್ ಮಾಡಿಕೊಂಡು ಇಲ್ಲ ನಿಮ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ, ನಿಮಗೆ ಈ ಕಡೆ ಸ್ಟ್ರೆಸ್ಸು ಕಂಪ್ಲೀಟಾಗಿ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ
ಇದು BGTS ನಿಮ್ಗೆ ಒಳ್ಳೆ ಪ್ಲ್ಯಾಟ್ಫಾರಮ್ ಅಂತ ಹೇಳ್ಬೋದು. ಬಂದು ಯಾಕಂದರೆ ನಿಮ್ಮ ಮೈಂಡ್ಸೆಟ್ ಮ್ಯಾಟ್ರ್ ಆಗುತ್ತೆ. ಇಲ್ಲಿಗೆ ಬರೋರಿಗೆ ಮೇಯ್ನ್ ಇರೋದು ಮೈಂಡ್ಸೆಟ್ ಮ್ಯಾಟ್ರ್ ಆಗುತ್ತೆ. ಬಂದು ಸುಮ್ಮನೆ ಬಂದೆ ದುಡ್ಡಿದೆ ನನ್ನ ಹತ್ರ, ಬಂದು ಪೇ ಮಾಡ್ತೀನಿ, ಹೆಂಗೋ ಹೋದ್ರಾಯ್ತು ಬಿಟ್ಟರಾಯ್ತು. ಇಲ್ಲ, ಇಲ್ಲಿಗೆ ಬರಬೇಕು ಅಂದರೆ ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು. ಯಾಕಂದರೆ ಅಷ್ಟೇ ಇಂಟೆನ್ಸಿವ್ ಆಗಿರುತ್ತೆ ವರ್ಕೌಟ್ಸ್ ಆಗಲಿ, ನೀವು ಫಾಲೋ ಮಾಡೋ ಪ್ರತಿಯೊಂದನ್ನು ಎಲ್ಲ ಟ್ರ್ಯಾಕ್ ಮಾಡ್ತಾರೆ. ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಬನ್ನಿ. ಬಟ್ 100% ಅಶ್ಯೂರೆನ್ಸ್ ಇದೆ, ಬಾಡಿ ಟ್ರಾನ್ಸ್ಫಾರ್ಮ್ ಆಗೇ ಆಗುತ್ತೆ. ಅವರು ಏನು ಹೇಳ್ತಾರೆ ಅದನ್ನು ಜಸ್ಟ್ ನೀವು ಫಾಲೋ ಮಾಡ್ತಾ ಹೋದರೆ ಸಾಕು. ನೀವು ಎಕ್ಸ್ಟ್ರಾ ಅದನ್ನು ನಂದು ಬೇರೆಯವರ ಫ್ಯಾನ್ಸಿ ಡಯಟ್ ಇಲ್ಲ, ಬೇರೆಯವ್ರ ಥರ ಫ್ಯಾನ್ಸಿ ವರ್ಕೌಟ್ಸ್ ಇಲ್ಲ. ಸಿಂಪಲ್ ಡಯಟ್, ಸಿಂಪಲ್ ಭಾಳ ರೀಸನಬಲ್ಲಾಗಿ ಇರೋ ತುಂಬ ಕಡಿಮೆ ದುಡ್ಡಲ್ಲೇ ನಾವು ಡಯಟ್ ಎಲ್ಲನೂ ಫಾಲೋ ಮಾಡ್ಬೋದು. ಆಮೇಲೆ ಫ್ಯಾನ್ಸಿ ಸಪ್ಲಿಮೆಂಟ್ಸ್ ಆ ಥರ ಏನೂ ಇಲ್ಲ. ನಾರ್ಮಲ್ ಸಪ್ಲಿಮೆಂಟ್ಸಲ್ಲಿ ನೀವು ನಿಮ್ಮ ಅಂದ್ಕೊಂಡಿರೋ ಫಿಟ್ನೆಸ್ ಗೋಲ್ ಆಗಲಿ, ಆರಾಮಾಗಿ ನೀವು ಡ್ರೀಮ್ ಫಿಸಿಕ್ ಆಗಲಿ ಆರಾಮಾಗಿ ಅಚೀವ್ ಮಾಡ್ಬೋದು. ಸೊ ಒಳ್ಳೆ ಪ್ಲ್ಯಾಟ್ಫಾರಮ್ ಅಂತ ಹೇಳ್ತೀನಿ. ಬಂದು ಯಾರ್ಯಾರಿಗೆ ನೀವು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂತ ಇದೆ ಜಾಯ್ನ್ ಆಗಿ. ಆ್ಯಂಡ್ ಲಾಸ್ಟಲ್ಲಿ ಭರತ್ ಸರ್ಗೆ ಮತ್ತು ಇಷ್ಟಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.